8% ಹೋದ ಸತಿ ಇಂಪ್ರೂವ್ಮೆಂಟ್ ಮಾಡಿರತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಶೇಕಡವಾರು ಓಕೆ ವಿಲ್ ಗಿವ್ ಇಟ್ ಆಫ್ ಟು ದೆಮ್. ವೈ ನೋ ಪ್ರಾಬ್ಲಮ್. ಇದನ್ನ ಕೊಟ್ಬಿಡಿಯಪ್ಪ. ಅಲ್ಲ 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 ಹಲೋ 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 ಹಾಂ ಹಾಂ ಈ ಸತಿಗೆ ಒಂದು ನಿಮಿಷ ನೋಡಿ, ಅದೇ ನಾವು ಹೋದ ತಕ್ಷಣ ನಮ್ಮನ್ನು ಮರ್ದೇ ಓಕೆ. ಒಂದೇ ಒಂದು ಸಿಂಪಲ್ 2024-25 ರಿಸಲ್ಟ್ ಈ ಸತಿ 66.14% ರೆಗ್ಯುಲರ್ ಫ್ರೆಶರ್ ಸ್ಟೂಡೆಂಟ್. ಎಲ್ಲ ಸ್ಟೂಡೆಂಟ್ಸ್ದು ಸೇರಿ 62.34 ಓಕೆನಾ? ನಿಮ್ಮ ಹತ್ರ ಬಂದಿದೆ ನೋಡಿ. ಈಗ ನೆಕ್ಸ್ಟ್ ಏನಂದ್ರೆ ಮೋಸ್ಟ್ಲಿ ಕ್ವಶನ್ ತಗೊಳ್ಳಕ್ಕೆ ರೆಡಿ ಅಲ್ಲ. ಐ ವಾಂಟ್ ಟು ಶೇರ್ ಫ್ಯೂ ಥಿಂಗ್ಸ್. ಸೊ 66.14% ಫ್ರೆಶರ್ಸ್ದು ಎಲ್ಲಾರ್ದು ಸೇರಿ, ಅಂದರೆ ಎಲ್ಲ ರೆಗ್ಯುಲರು ಒಟ್ಟಾರೆ ಪ್ರೈವೇಟ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಮತ್ತೆ ಫೇಲ್ಡ್ ಆಗಿರೋರು ಮತ್ತೆ ಫಸ್ಟ್ ಏನು ತಗೊಳ್ತಾರೆ ಅವ್ರದ್ದೆಲ್ಲ ಸೇರಿದ್ರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗುತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು. ಸ್ವಲ್ಪ ಇದು ಇಂಪಾರ್ಟೆಂಟ್ ಪ್ಲೀಸ್. ಓಕೆ, PDF-ನ ಆಯ್ತು, PDF-ನ ಯಾರಿಗಾರ ಹಾಕಿ ಕಿಶೋರ್. ಆಯ್ತು, ಈಗ ಹಾಕ್ತೀವಿ. ನಿಮಗೆ ಅಲ್ಲೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಮೈಕ್ ಬೇಡವಾ? ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶೇಕಡವಾರು 60ಕ್ಕಿಂತ ಪರ್ಸೆಂಟೇಜು, ಅಂದರೆ ಈ ವರ್ಷ ಪಾಸ್ ಆಗಿರೋರಲ್ಲಿ 60% ಮೇಲೆ ಇರೋರು ಹೋದ ಸತಿ ಎಷ್ಟಿದ್ರು? ನೀವು ಅದನ್ನು ಕೊಡಲಿಲ್ಲ ನೋಡಿ, ಎಲ್ಲಿದೆ? ನೋ ಐ ಟೋಲ್ಡ್. ಹೌದು, ಬಟ್ ನಾನು ಹೇಳಿದೆ ಅದನ್ನ. ಲಾಸ್ಟ್ ಟೈಮ್ ಎಷ್ಟಿತ್ತು? ಈ ಸತಿ 75%, ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನ್ಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸ್ ಆಗಿರೋರಲ್ಲಿ 75% ಮಕ್ಕಳು 60% ಮೇಲೆ ಪಾಸ್ ಆಗಿದ್ದಾರೆ. ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ಸತಿ ಇಬ್ಬರೇ 625 ತಗೊಂಡಿದ್ರು. ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರೂ ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಟ್ ಇಸ್ ದ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ. ಈ ಸತಿ 22 ಜನರು ತಗೊಂಡಿದ್ದಾರೆ. 22 ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 2 ಶಾಲೆಯಲ್ಲಿ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಉರ್ದು ಸರ್ಕಾರಿ ಶಾಲೆ. 2 ಶಾಲೆಯಲ್ಲಿ 625ಗೆ 625 ತಗೊಂಡಿದ್ದಾರೆ. ಆ ಥರ ಏನಾದ್ರು ಇದ್ರೆ ಕಿಶೋರ್ ಅವರೇ ನನಗೆ ಆ ಇದನ್ನು ಕೊಡ್ತಾ ಇರಬೇಕಾಗತ್ತೆ. ಆಮೇಲೆ ಶಾಲೆ ಪರೀಕ್ಷೆ ಮೌಲ್ಯಮಾಪನ ಇದ್ದದ್ದು ಹಾಂ. ಈಗ ಮತ್ತೆ ರಿವ್ಯಾಲ್ಯೂಯೇಷನಿಗೆ
ಅವ್ರಿಗೆ ಈಸಿ ಆಗಲಿ ಅಂತ. ಯಾಕೆಂದರೆ ನಾವೆಲ್ಲ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮು ಕೂಡ ನಿಮಗೆಲ್ಲ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನ್ ಆಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇದು ಬಹಳ ಮುಖ್ಯ, ದಯವಿಟ್ಟು ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ ಇಂಪ್ರೂವ್ಮೆಂಟಿಗೆ. ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಟು ಚಿಲ್ಡ್ರನ್ಸ್. ನಾನು ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗು 99% ತೊಗೊಂಡಿದ್ದೆ 2 ಸಬ್ಜೆಕ್ಟಲ್ಲಿ. ಅವರು ಮತ್ತೆ ಎಕ್ಸಾಮ್ ತೊಗೊಂಡಿದ್ದಾರೆ. ನಾನು ಕೇಳಿದೆ ಯಾಕಮ್ಮ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ನನಗೆ 100 ಬರಬೇಕಾಗಿತ್ತು, ಅದಕ್ಕೆ ನಾನು ಎಕ್ಸಾಮ್ ತೊಗೊಂಡು 100 ತೊಗೊಳ್ತಾ ಇದ್ದೀನಿ. ಅಂದರೆ ಸೇಮ್ ಇಯರ್ ಅದೇ ಮಕ್ಕಳು ತೊಗೊಳ್ತಾರೆ ಅಂತ ಹೇಳಿದರೆ, ಇದು ಎಕ್ಸಾಮಿಗೆ 79,000 ಮಕ್ಕಳು ತೊಗೊಂಡಿದ್ದಾರೆ. ಪ್ಲಸ್ ಹೋದ ಸತಿ ತಮಗೆ ಗೊತ್ತು ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಯಾಕೆಂದರೆ ನಾನು ಯಾರನ್ನೂ ಫೇಲ್ಡ್ ಅಂತ ಹೇಳೋದಿಲ್ಲ. ಥರ್ಡ್ ಎಕ್ಸಾಮ್ ಆಗೋವರೆಗೂ ಕೂಡ ಯಾರು ಇನ್ನೂ ಪಾಸ್ ಆಗಿಲ್ಲ ಅವರಿಗೆ ಮತ್ತೆ ಅವರಿಗೆ ಎಕ್ಸಾಮ್ ತಗೊಳ್ಳಿಕ್ಕೆ ಏನು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಹೇಳಿದ್ವಿ, ಶೇಕಡವಾರು ಆಲ್ಮೋಸ್ಟ್ 92% ಎಲ್ಲರೂ ಕೂಡ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಯಾಕೆಂದರೆ ಫೀಸು ಕೂಡ ಲಾಸ್ಟ್ ಟೈಮ್ ನಾವು ಬೇಡ, ಯಾಕೆಂದರೆ ಫೇಲ್ ಆಗೋರು ಯಾರು ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ಇರ್ತದೆ, ಆರ್ಥಿಕವಾಗಿ ತೊಂದರೆ ಇರ್ತದೆ, ಆರ್ಥಿಕವಾಗಿ ಕಲಿಕೆಯಲ್ಲಿ ಅವ್ರ ಮನೆಯೂ ನೋಡ್ಕೊಳ್ಬೇಕು, ಪ್ಲಸ್ ಅವರು ಕಲಿಕೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕ್ಕೆ ಒಂದು ಬಾಟಲ್ ನೀರು ಕೊಡಿ. ಸೊ ಅದನ್ನು ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಇಯರ್ ಪಿ ಯು ಸಿ ಇಸ್ ಅಬೌಟ್ 90-93%. ಅದನ್ನು ನಾವು SSLCಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಅದು ಹೇಳೋಕ್ಕಿಂತ ಮುಂಚೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು, ಸೆಕೆಂಡ್ ಎಕ್ಸಾಮು SSLC 26/5/2025 ಅಲ್ಲಿಂದ 2/6/25 ತಗೊಳ್ತಾ ಇದ್ದೀವಿ. ಅಂದರೆ ಈ ತಿಂಗಳು ಮೇ 26ರಿಂದ ಜೂನ್ 2ನೇ ತಾರೀಕುವರೆಗೂ SSLC 2ನೇ ಎಕ್ಸಾಮ್ ತಗೊಳ್ತಾ ಇದ್ದೀವಿ. SSLC 3ನೇ ಎಕ್ಸಾಮು ಕೂಡ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಜೂನ್ 23ರಿಂದ ಜೂನ್ 30ನೇ ತಾರೀಕುವರೆಗೂ ಥರ್ಡ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಮಕ್ಕಳು ಕಾಲೇಜಿಗೆ, ಹೈಯರ್ ಕಾಲೇಜಿಗೆ ಹೋಗ್ಬೋದು, ಇಲ್ಲ ಬೇರೆ ಬೇರೆ ಕಾಲೇಜಿಗೆ, ಅವ್ರಿಗೆ ಏನೇನೋ ಆಸೆ ಇರುತ್ತೆ. ಅನಿವಾರ್ಯದಿಂದ ಅವ್ರಿಗೆ ಹುಷಾರಿಲ್ಲೋ, ಇಲ್ಲ ಅವತ್ತೇನೋ ದೇ ಹ್ಯಾಡ್ ಎ ಬ್ಯಾಡ್ ಡೇ, ಇಲ್ಲಾಂದರೆ ಎಕ್ಸಾಮ್ ಚೆನ್ನಾಗಿ ಬರೆಯೋಕ್ಕಾಗಲಿಲ್ವೋ, ಅದು ಕಾರಣ ಬೇರೆ. ಆದರೆ ಅವ್ರಿಗೆ ಅವಕಾಶಗಳು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು. ಈಗ ಲಾಂಗ್ ಜಂಪ್ ಮಾಡ್ತೀರಾ, ಫಸ್ಟ್ ಅಟೆಂಪ್ಟಿಗೆ ಕಳಿಸೋದಿಲ್ಲ, ಸೆಕೆಂಡ್ ಥರ್ಡ್, ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಲ್ಸ್ ಆರ್ ವನ್ ಬೈ ಸೆಕೆಂಡ್ ಆ್ಯಂಡ್ ಥರ್ಡೇ. ಅವ್ರ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಅದೇ ವರ್ಷ ಅದೇ ಮಕ್ಕಳು ಅದೇ ಶಾಲೆಯಲ್ಲಿ ಇಲ್ಲ ಅದೇ ಇದರೊಳಗೆ ಓದಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ಬೇಕಾದಷ್ಟು ಮಾಡಿರೋದ್ರಿಂದ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನು ಕೂಡ ನಾವು ಅವರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಅವರಿಗೆ ಸೆಕೆಂಡ್ ಆ್ಯಂಡ್ ಎಕ್ಸಾಮ್ ಆಪ್ಷನ್ ತಗೊಂಡು, ಇನ್ನೂ ಯಾರು ಪಾಸ್ ಆಗದೇ ಇರೋರು ಅದನ್ನು ಅವಕಾಶಗಳನ್ನು ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ನಮಗೆ ಬಜೆಟ್ಟು ಹೈ ಆಗ್ತದೆ, ಆದರೂ ಕೂಡ ಈ ವರ್ಷಕ್ಕೆ ಮಾತ್ರ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಇಯರ್ಗೆ ನಾನು ಬಜೆಟ್ದು ನಾನು ಆರ್ಥಿಕ ಇಲಾಖೆಯಿಂದ ತಗೊಂಡೇ ಮಾಡಬೇಕಾಗ್ತದೆ. ಆದರೆ ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ ಮತ್ತೆ ಪಾಸ್ ಆಗಲಿಕ್ಕೆ ಅವಕಾಶಗಳನ್ನು, ಪಾಸ್ ಆಗದೇ ಇರೋರು ಮಾತ್ರ, ಇಂಪ್ರೂವ್ಮೆಂಟಿಗೆ ಆಗಲ್ಲ, ಅದಕ್ಕೆ ಸಪ್ರೇಟ್ ಕ್ಯಾಟಗರಿ. ಯಾರ್ಯಾರು ಪಾಸ್ ಆಗದೇ ಇರೋರು, ಅದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು, ಅವರಿಗೆ ಹೆಲ್ಪ್ ಆಗಬೇಕಂತಲೇ ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಾಯಂಕಾಲ ಅವ್ರ ಜೊತೆಗೆ ಎಲ್ಲ ಕೂಡ ಅಪ್ಡೇಟ್ ಮಾಡಿದೆ. ಯಾಕೆಂದರೆ ಹೋದ ಸತಿ ಸ್ವಲ್ಪ ಕಟುವಾಗಿ ಅವರು ಕೂಡ ನಮಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು, ನೀವೆಲ್ಲ ಈ ಥರ ಮಾಡೋದು ತಪ್ಪಾಗ್ತದೆ ಅಂಥೇಳಿ, ನೀವು ಡಿಪಾರ್ಟ್ಮೆಂಟ್ನ ಸರಿ ಮಾಡ್ಕೊಳ್ಳಿ, ಗ್ರೇಸ್ ಕೊಡ್ತಕ್ಕಂಥದ್ದು ತಪ್ಪು ಅಂತೇಳಿ ಅದನ್ನ ಚರ್ಚೆಯೆಲ್ಲ ಆಗಿದೆ, ಅದು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ನೀವು ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳಿ, ಅವ್ರಿಗೆ ಹೆಲ್ಪ್ ಏನೇನು ಮಾಡಬೇಕು ಎಲ್ಲ ಮಾಡಿ, ಆದರೆ ಗ್ರೇಸ್ ಕೊಡ್ತಕ್ಕಂಥ ಸಂಪ್ರದಾಯನ ಬಿಡಬೇಕಂತ. ಮಾಡ್ರೇಟ್ ಗ್ರೇಸ್ ಅಂತ ಇರ್ತದೆ. ಲಾಸ್ಟ್ ಟೈಮ್ PUCಗೆ SSLCಗೆ ಏನಿರುತ್ತೆ ಅದು ಜನರಲ್ ಆಗಿರುತ್ತೆ. ಈ 2 ಸಬ್ಜೆಕ್ಟು ಮಾರ್ಜಿನಲ್ 5 ಇದ್ದಾಗ ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಆನ್ಲೈನಲ್ಲಿ ಸಿಗುತ್ತೆ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈ ಸತಿಗೆ ಸಾಕಷ್ಟು ಹೊರೆ ಬರ್ತಾ ಇದೆ ನಮಗೆ. ಅದು ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದೀನಿ.
ಆದರೂ ಕೂಡ ಈ ಸತಿನೂ ಕೂಡ ಶುಲ್ಕ ಯಾರು ಮತ್ತೆ ಪಾಸ್ ಆಗದೇ ಇರೋರು ಅವರಿಗೆ ಸಂಪೂರ್ಣವಾಗಿ ಶುಲ್ಕ ತಗೊಳ್ಳೋದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ 2ನೇ ಎಕ್ಸಾಮ್ನ 3ನೇ ಎಕ್ಸಾಮ್ನ ಇವಾಗಲೇ ತಗೊಳ್ಳಿ ಅಂತಕ್ಕಂಥದ್ದು. ಆಮೇಲೆ ಕ್ವಶನ್ಸ್ ತಗೊಳ್ತೀನಿ. ಸೊ 2ನೇ ಎಕ್ಸಾಮು 3ನೇ ಎಕ್ಸಾಮಿಗೆ ಹೆಂಗೆ PUCಯಲ್ಲಿ ಶುಲ್ಕ ಇರೋದಿಲ್ಲ, ಅದೇ ರೀತಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗದೇ ಇರೋರು ಅವ್ರು ಕಟ್ಕೊಳ್ಳೇಬೇಕು. ಅವರಿಗೆ ಸ್ಪೆಷಲ್ ಕ್ಲಾಸಸ್ಸು ತಗೊಳ್ತಕ್ಕಂಥದ್ದು ಇಲಾಖೆಯವರು ಕೂಡ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ಅದನ್ನ ಶಾಲೆಗಳಿಗೆ ಹೇಳ್ತಾರೆ, ಅವ್ರು ಮಾಡ್ಕೊಳ್ಬೋದು. ಅವ್ರು ಪಾಸ್ ಆಗದೇ ಇರತಕ್ಕಂಥ ಸಬ್ಜೆಕ್ಟ್ಗಳನ್ನು ತಗೊಂಡು ಮತ್ತೆ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಕ್ಕಳು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸತಿನೂ ಕೂಡ ಸೇಮ್ ಏನು ವೆಬ್ಕಾಸ್ಟಿಂಗ್ ಆಲ್ ದ ಎಕ್ಸಾಮಿನೇಷನ್ ಸೆಂಟರ್ಸು ಅದೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಮಗೆ ಸ್ವಲ್ಪ ಒಂದು 8% ಸ್ವಲ್ಪ ಇಂಪ್ರೂವ್ಮೆಂಟಿಗೆ ಕಾರಣ ಏನು ಅಂತ ಹೇಳಿದರೆ, ನಾವು ಸಿಲೆಬಸ್ನ ಡಿಸೆಂಬರ್ ಎಂಡ್ ಫಸ್ಟ್ ವೀಕ್ ಆಫ್ ಜಾನ್ವರಿಗೆ ಎಲ್ಲ ಸಿಲೆಬಸ್ಸು ಮುಗಿಸಿದ್ವಿ ಈ ಸತಿ. ಯಾಕೆಂದರೆ ಲಾಸ್ಟ್ ಟೈಮ್ ರಿಸಲ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಮೀಟಿಂಗ್ ತೊಗೊಂಡು, ಇಲಾಖೆಯಲ್ಲೂ ಕೂಡ ಮೀಟಿಂಗ್ಸ್ ತೊಗೊಂಡು, ನೀವು ಕಲಿಕೆಗೆ ಕ್ಲಾಸ್ ರೂಮ್ ಕಲಿಕೆ ಅಂದರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ. ಅದು ಸ್ವಲ್ಪ ಕೊರತೆ ಇತ್ತು, ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ. ಅದಾದಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲದೂ ಕೂಡ CO ಮಟ್ಟದಿಂದನೂ ಕೂಡ ಹೋಗಿ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅಟ್ಲೀಸ್ಟ್ ಒಂದು 6-7 ರೆಗ್ಯುಲರಾಗಿ ಡಿಪಾರ್ಟ್ಮೆಂಟಿಂದ VCಯಲ್ಲಿ ಎಲ್ಲ ಮತ್ತು ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರು ಇದ್ದಾರೆ, ನಮ್ಮ ಧಾರವಾಡ ಭಾಗದ ಕಮಿಷನರು ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ ಏನೇನು ಕ್ಲಾಸ್ಗಳನ್ನ, ಯಾಕೆಂದರೆ ಕೊರತೆ ಏನು ಅಂಥೇಳಿ ನಮಗೆ ಗೊತ್ತಿತ್ತು, ಅದನ್ನು ಮಕ್ಕಳಿಗೆ ಸಹಕಾರ ಆಗಬೇಕು. 2024-25 SSLC ಫಲಿತಾಂಶ ಪ್ರಕಟವಾಗಿದೆ. ಟಾಪರ್ ಆಗಿರುವಂತಹ ಧನಲಕ್ಷ್ಮಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಧನಲಕ್ಷ್ಮಿ ಅವರೇ ನಮಸ್ತೆ. ಹಲೋ ಧನಲಕ್ಷ್ಮಿ ಅವರೇ ನಮಸ್ತೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್ ಸರ್. ಖುಷಿ ಆಗ್ತಾ ಇದೆಯಾ? ರಿಸಲ್ಟ್ ಬಂದಿದೆ, ಫಸ್ಟ್ ರ್ಯಾಂಕ್ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ತಿಲ್ಲ. ಖುಷಿ ಆಗ್ತಿದೆ ಅಷ್ಟೇ. ಓಕೆ, ಈಗ ಟೀಚರ್ಸ್ ಕಾಲ್ ಮಾಡಿದ್ರಾ? ಪೇರೆಂಟ್ಸ್ ಏನು ಹೇಳ್ತಿದ್ದಾರೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ? ಪೇರೆಂಟ್ಸು ತುಂಬ ಖುಷಿಯಾಗಿದ್ದಾರೆ ಸರ್. ಟೀಚರ್ಸು ಅಷ್ಟೇ ಕಾಲ್ ಮಾಡಿದ್ರು ನಮ್ಮ ಡ್ಯಾಡಿಗೆ. ಹೆಂಗಿತ್ತು ಪ್ರಿಪ್ರೇಷನ್ ನಿಮ್ಮದು ಓದೋದಕ್ಕೆಲ್ಲ? ಸರ್ ಎಲ್ಲ ಟೀಚರ್ಸ್ ಗೈಡ್ ಮಾಡಿದ್ರಿಂದನೇ ಮತ್ತೆ ಪೇರೆಂಟ್ಸಿಂದನೇ ಎಲ್ಲ ಆಗಿದ್ದು ಅಷ್ಟೇ ಸರ್, ಏನಿಲ್ಲ. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಫ್ಯೂಚರ್ ಪ್ಲಾನ್ ಏನಿದೆ? ಸರ್ CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ಓದಿದ ಸ್ಕೂಲು? ಸರ್ ನಾವು ಓದಿದ್ದು ಸೆಂಟರ್ಸ್ ಪಬ್ಲಿಕ್ ಸ್ಕೂಲ್ ಅಂತ. ತಂದೆ ಏನು ಕೆಲಸ ಮಾಡೋದು? ತಂದೆ ಶಾಪ್ ಇಟ್ಕೊಂಡಿದ್ದಾರೆ ಸರ್. ಅಮ್ಮ ಮನೇಲೇ ಇರೋದು? ಹೌದು ಸರ್. ಏನಾದರೂ ಟ್ಯೂಷನ್ ತಗೊಂತಿದ್ರಾ? ಟ್ಯೂಷನ್ ಇಲ್ಲ ಸರ್, ಅಂದರೆ ನಮ್ಮ ಸ್ಕೂಲ್ ಅವರೇ ಟ್ಯೂಷನ್ ಮಾಡ್ತಿದ್ರು. ಈಗ ನೀವು ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂತ ಮೊದಲು ಯಾರು ಹೇಳಿದರು ನಿಮಗೆ? ಸರ್ ಮೊದಲು ನಮ್ಮ HM ಸರ್ ಹೇಳಿದ್ರು, ಆವಾಗ ಗೊತ್ತಾಯ್ತು. ಓಕೆ, ಈಗ ಭಾಳಷ್ಟು ಜನ ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ಕೊಂಡಿರ್ತಾರೆ, ತುಂಬ ಕಷ್ಟಪಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಸರ್ ಏನಿಲ್ಲ, ಟೀಚರ್ಸ್ ಗೈಡೆನ್ಸಲ್ಲಿ ಮತ್ತು ಪೇರೆಂಟ್ಸ್ ಗೈಡೆನ್ಸಲ್ಲಿ ಕಷ್ಟ ಹಾರ್ಡ್ ವರ್ಕ್ ಮಾಡಿ ಓದಿದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ಬೋದು. ಓಕೆ, ಥ್ಯಾಂಕ್ ಯು ಧನಲಕ್ಷ್ಮಿ ಅವರೇ ಪಬ್ಲಿಕ್ TV ಜೊತೆ ಮಾತನಾಡಿದ್ದಕ್ಕಾಗಿ. ಇದು SSLCಯ ಟಾಪರ್ ಧನಲಕ್ಷ್ಮಿ ಅವರ ಮಾತು. ಮೊದಲ ರ್ಯಾಂಕ್ ಬಂದಿದ್ದಾರೆ, 22 ಮಕ್ಕಳು ಔಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂಥೇಳಿ ಶಿಕ್ಷಣ ಸಚಿವರು ಹೇಳ್ತಾರೆ. ಓಕೆ, ಮತ್ತೊಬ್ಬರು ಟಾಪರ್ ಧನುಷ್ ಅಂಥೇಳಿ ದೂರವಾಣಿ ಸಂಪರ್ಕ ಸಿಕ್ಕಿದ್ದಾರೆ. ಧನುಷ್ ಅವರೇ ನಮಸ್ತೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ನಾನು ಮರಿಮಲ್ಲಪ್ಪ ಪ್ರೌಢ ಶಾಲೆ ಮೈಸೂರಲ್ಲಿ. ನಿಮ್ದು ಹೇಗಿತ್ತು ಪ್ರಿಪ್ರೇಷನು ಎಕ್ಸಾಮ್ಗೆ? ಹಲೋ, ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ. ನಿಮ್ದು ಹೇಗಿತ್ತು ಧನುಷ್ ಪ್ರಿಪ್ರೇಷನ್ ಎಕ್ಸಾಮ್ಗೆಲ್ಲ?
ಹಾ ಇಲ್ಲ ಏನಿಲ್ಲ, ಚೆನ್ನಾಗೇ ನಡೀತಿತ್ತು ಪ್ರಿಪರೇಷನ್ ಎಲ್ಲ ಚೆನ್ನಾಗೇ ಮಾಡಿದೀನಿ ಪ್ರಿಪರೇಷನ್. ಎಷ್ಟು ಅವರ್ ಓದ್ತಾ ಇದ್ರಿ ಎಕ್ಸಾಮ್ಗೋಸ್ಕರನೇ? ಇಲ್ಲ ಎಕ್ಸಾಮ್ ಅಂತ ಅನೌನ್ಸ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದ್ಮೇಲಿಂದ ಒಂದು ಡೈಲಿ 4 hours ಓದ್ತಾ ಇದ್ದೆ. ನೀವು ನಿರೀಕ್ಷೆ ಮಾಡಿದ್ರಾ ಫಸ್ಟ್ ರ್ಯಾಂಕ್ ಬರುತ್ತೆ ಅಂತೇಳಿ? ಇಲ್ಲ ಅನ್ಕೊಂಡಿರ್ಲಿಲ್ಲ. ಇಲ್ಲ. ಓಕೆ, ತಂದೆ ಏನು ಕೆಲಸ ಮಾಡೋದು? ತಂದೆ ಇಲ್ಲಿ ರಾಮರಾಜ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇಲ್ಲ ಮೈಸೂರಲ್ಲಿ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಟೀಚರ್ಸು? ಇಂಜಿನಿಯರ್ ಅವರು, ಬೇಸಿಕಲಿ ಇಂಜಿನಿಯರ್ ಅವರು. ಅಮ್ಮ ಇಲ್ಲೇ ಹೌಸ್ ವೈಫ್. ಫ್ಯೂಚರ್ ಪ್ಲಾನ್ ಏನು ಮಾಡ್ಕೊಂಡಿದ್ದೀರಾ? ಏನು ಓದಬೇಕು ಅಂದ್ಕೊಂಡಿದ್ದೀರಾ ಮುಂದೆ? ಇಲ್ಲ ಇನ್ನು ನೋಡ್ಬೇಕು, PCMB ತಗೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಧನುಷ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟು 22 ಮಕ್ಕಳು ಔಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂಥೇಳಿ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ರು. ಈ ಬಾರಿ 2024-25 SSLC ಫಲಿತಾಂಶ ಪ್ರಕಟವಾಗಿದೆ. 62.34% ಮಕ್ಕಳು ಪಾಸ್ ಆಗಿರುವಂಥದ್ದು. ನಿತ್ಯ ಕುಲಕರ್ಣಿ ಶಿವಮೊಗ್ಗ ಮೊದಲ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ರಂಜಿತಾ ದೊಡ್ಡಬಳ್ಳಾಪುರ ಮೊದಲ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಫಸ್ಟ್ ಬಂದಿರುವಂಥದ್ದು. 625ಕ್ಕೆ 625 ಅಂಕವನ್ನು ರಾಜ್ಯದಲ್ಲಿ 22 ಮಕ್ಕಳು ಪಡೆದುಕೊಳ್ಳುವ ಮೂಲಕ ಮೊದಲ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಸಿ ಭಾವನಾ ದೇವನಹಳ್ಳಿ ಇವರು ಕೂಡ ಮೊದಲ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ಧನಲಕ್ಷ್ಮಿ ಬೆಂಗಳೂರು ಇವರು ಕೂಡ ಮೊದಲ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಧನುಷ್ ಮರಿಮಲ್ಲಪ್ಪ ಹೈಸ್ಕೂಲ್ ಮೈಸೂರು ಮೊದಲ ರ್ಯಾಂಕ್, ಈಗಾಗಲೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು ಅವರು. ಧೃತಿ KR ಪೇಟೆ ಮೊದಲ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಜಾಹ್ನವಿ ಬೆಂಗಳೂರು ಮೊದಲ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ಮಧುಸೂದನ್ ರಾಜು MES ಕಿಶೋರ್ ಕೇಂದ್ರ ಮೊದಲ ರ್ಯಾಂಕನ್ನು ಇವರು ಪಡೆದುಕೊಂಡಿದ್ದಾರೆ. ಮೊಹಮ್ಮದ್ ಆದಿಲ್ ತುಮಕೂರು ಇವರು ಕೂಡ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ಮೌಲ್ಯರಾಜ್ ಹಿರಿಯೂರು ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಶಿವಮೊಗ್ಗದಿಂದ ನಮನ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ನಮಿತಾ ಬೆಂಗಳೂರು 625ಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ನಂದನ್ ಹಿರಿಯೂರು ಇವರು ಕೂಡ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. ನಿತ್ಯ ಕುಲಕರ್ಣಿ ಶಿವಮೊಗ್ಗ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ರಂಜಿತಾ ದೊಡ್ಡಬಳ್ಳಾಪುರ ಮೊದಲ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ ಸ್ಟೇಟ್ಗೆ. ಒಟ್ಟು 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು. 625ಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ದಾರೆ. 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯನ್ನು ಅಟೆಂಡ್ ಮಾಡಿದರು. ವಿದ್ಯಾರ್ಥಿಗಳ ಭವಿಷ್ಯದ ಬಹುದೊಡ್ಡ ತಿರುವು SSLC ಪರೀಕ್ಷೆ. ಈಗ ಫಲಿತಾಂಶ ಪ್ರಕಟವಾಗಿದೆ. ದಕ್ಷಿಣ ಕನ್ನಡ ಈ ಬಾರಿಯೂ ಕೂಡ ಮೊದಲ ಸ್ಥಾನದಲ್ಲಿದೆ. ಉಡುಪಿ 2ನೇ ಸ್ಥಾನದಲ್ಲಿರುವಂಥದ್ದು. ಇನ್ನು SSLCಯ ಟಾಪರ್ ಡೀಟೇಲ್ಸನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಖಿಲ್ ಅಹಮದ್ ನದಾಫ್ ವಿಜಯಪುರ ಮೂಲದವರು. ಇವರು 625ಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ದಾರೆ. ಒಟ್ಟು ರಾಜ್ಯದಲ್ಲಿ 22 ವಿದ್ಯಾರ್ಥಿಗಳು ಔಟ್ ಅನ್ನು ಪಡೆದುಕೊಂಡಿರುವಂಥದ್ದು. 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸಾಧನೆ ದೊಡ್ಡದಾಗಿದೆ ಅಂತೇಳಿ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು.